ಹಾಯ್ ಗೆಳೆಯರೆ, ಈ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿರೋ ಹಾಗೆ ಹೇಗೆ ಆಸ್ತನಿಗೆ ಎಲ್ಲರೂ ತಮಾಷೆ ಮತ್ತು ಕಿರಿಕಿರಿನ ಕೊಡ್ತಿದ್ರು. ಯಾಕಂದ್ರೆ ಆಸ್ತನ ಬಳಿ ಸ್ವಲ್ಪನೂ ಮ್ಯಾಜಿಕ್ ಪವರ್ ಅನ್ನೋದೇ ಇರಲಿಲ್ಲ. ಮತ್ತೆ ಆಸ್ತನ ಕನಸು ಇದಾಗಿತ್ತು, ವಿಸಿಟ್ ಕಿಂಗ್ ಆಗೋದು. ಇಡೀ ಜಗತ್ತಿನಲ್ಲಿ ಸ್ಟ್ರಾಂಗೆಸ್ಟ್ ಮ್ಯಾಜಿಷಿಯನ್ ಆಗಿರ್ತಾನೆ. ಎಲ್ಲ ಜನರು ಅವನಿಗೆ ಹೇಳ್ತಿರ್ತಾರೆ, ಇದು ಇಂಪಾಸಿಬಲ್ ಆಸ್ತ, ನೀನು ಯಾವತ್ತಿಗೂ ವಿಸಿಟ್ ಕಿಂಗ್ ಆಗೋಕ್ಕೆ ಆಗಲ್ಲ. ಯಾಕಂದ್ರೆ ನಿನ್ನ ಬಳಿ ಯಾವುದೇ ಮ್ಯಾಜಿಕ್ ಪವರ್ ಅನ್ನೋದೇ ಇಲ್ಲ. ಇದನ್ನೆಲ್ಲ ಕೇಳಿ ಆಸ್ತ ಯಾವತ್ತಿಗೂ ಗಿವ್ ಅಪ್ನ ಮಾಡ್ತಿರೋದಿಲ್ಲ, ಬದಲಿಗೆ ತುಂಬ ಹಾರ್ಡ್ ವರ್ಕ್ನ ಮಾಡ್ತಿರ್ತಾನೆ. ಆ್ಯಂಡ್ ಇದರ ಪ್ರತಿಫಲವಾಗಿ ಅವನಿಗೆ 5 ಲೀವ್ ಗ್ರಿಮ್ವಾರ್ ಸಿಗುತ್ತೆ. ಇದು ಒಂದು ಮ್ಯಾಜಿಕಲ್ ಬುಕ್ ಆಗಿರುತ್ತೆ. ಇದರೊಳಗೆ ಒಂದು ಡಿಮನ್ ಇರುತ್ತೆ. ಇದರ ನಂತರ ಇವನು ಮತ್ತು ಇವನ ಅಣ್ಣ ಕೀಕಟ್ ಅವನಿಗೆ ಬರ್ತಾರೆ. ಇಲ್ಲಿ ಅವರ ಮ್ಯಾಜಿಕ್ ನೈಟ್ ಎಕ್ಸಾಮ್ ನಡೀತಿರುತ್ತೆ. ಇವರೇನಾದರೂ ಪಾಸ್ ಆದರೆ ಇವ್ರು ಆಗ್ತಾರೆ ಮ್ಯಾಜಿಕ್ ನೈಟ್ಸ್, ಅಂದರೆ ಮ್ಯಾಜಿಕಲ್ ಸೋಲ್ಜರ್. ಇವರಿಬ್ಬರು ಕೀಕಟ್ ಟೌನ್ ಒಳಗಡೆ ಓಡಾಡ್ತಿರ್ತಾರೆ. ಅಲ್ಲಿ ಎಲ್ಲಿ ನೋಡ್ತಿರ್ತಾನೋ ಅಲ್ಲೆಲ್ಲ ಮ್ಯಾಜಿಕ್ನೇ ಕಾಣ್ತಿರುತ್ತೆ. ಅವನ ಹಿಂದೆ ನೋಡ್ತಾನೆ, ಅಲ್ಲಿ ಒಂದು ದೊಡ್ಡ ಅರಮನೆ ಕಾಣುತ್ತೆ. ಇದ್ರೊಳಗಡೆ ವಿಸಿಟ್ ಕಿಂಗ್ ಇರ್ತಾನೆ. ಆಸ್ತ ಇವನಿಗೆ ಹೇಳ್ತಾನೆ, ನೋಡು ಇವನು ಒಂದು ದಿನ ಇದು ನನ್ನದಾಗುತ್ತೆ, ಯೋಚನೆ ಮಾಡೋಕ್ಕೆ ಹೋಗ್ಬೇಡ, ಅದು ನನ್ನದಾಗುತ್ತೆ. ಇದನ್ನ ಸಮಯನ ಹೇಳುತ್ತೆ ನಮ್ಮ ಇಬ್ಬರಲ್ಲೇ ಯಾರು ಮೊದಲು ವಿಸಿಟ್ ಕಿಂಗ್ ಆಗೋದು ಅಂತ. ಇದ್ರ ನಂತರ ನಾವು ನೋಡ್ತೀವಿ, ಆಸ್ತ ಇವನು ಮತ್ತೆ ತುಂಬ ಮಕ್ಕಳೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ ನೀಡೋದಕ್ಕೆ ಬಂದಿರ್ತಾರೆ. ಆಸ್ತ ಹುಚ್ಚನ್ ಥರ ಹೇಳ್ತಿರ್ತಾನೆ, ಎಲ್ಲೋ ಗೆಳೆಯರೆ, ನಾನೇ ನಿಮ್ಮ ಮುಂದಿನ ವಿಸಿಟ್ ಕಿಂಗ್ ಆಗೋದು ಅಂತ. ಆ್ಯಂಡ್ ಇವನು ತನಗೆ ಅವಮಾನ ಆಗಬಾರ್ದೆಂದು ಅವನಿಗೆ ಆಸ್ತ ಗೊತ್ತಿಲ್ಲ ಅನ್ನೋ ರೀತಿ ಆ್ಯಕ್ಟಿಂಗ್ನ ಮಾಡ್ತಿರ್ತಾನೆ. ಆಸ್ತ ಮತ್ತು ಇವರಿಬ್ಬರು ಎಂಟ್ರೆನ್ಸ್ ಗೇಟ್ನಲ್ಲಿ ತಲುಪಿಬಿಡ್ತಾರೆ. ಆ್ಯಂಡ್ ಇವನು ಅವನ 4 ಲೀವ್ ಗ್ರಿಮ್ವಾರ್ನ ತೋರಿಸ್ತಾನೆ. ಅಲ್ಲಿರುವಂಥ ಎಲ್ಲರೂ ದಂಗಾಗ್ಬಿಡ್ತಾರೆ. ಮತ್ತು ಅಲ್ಲಿರುವಂಥ ಎಲ್ಲರೂ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ, ನನಗೆ ಯಾರು ಈ ಹುಡುಗ, ಇವನ ಬಳಿ 4 ಲೀವ್ ಗ್ರಿಮ್ವಾರ್ ಹೇಗೆ ಬಂತು ಅಂತ. ಗಾರ್ಡ್ ಅವನನ್ನು ಒಳಗಡೆ ಬಿಟ್ಬಿಡ್ತಾನೆ. ಆದರೆ ಅವಾಗ ಆಸ್ತ ತನ್ನ ಗ್ರಿಮ್ವಾರ್ನ ತೋರಿಸ್ತಾನೆ. ಗಾರ್ಡ್ಗೆ ನಂಬೋದಕ್ಕೆ ಆಗಲ್ಲ, ಇದು ಗ್ರಿಮ್ವಾರ್ನ ಅಥವಾ ಅಲ್ವಾ ಅಂತ. ಯಾಕಂದರೆ ಆಸ್ತನ 5 ಲೀವ್ ಗ್ರಿಮ್ವಾರ್ ಇಷ್ಟು ರೇರ್ ಆಗಿರುತ್ತೆ ಅಂದರೆ ಅದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಆದರೆ ಆಸ್ತನ ತುಂಬ ರಿಕ್ವೆಸ್ಟ್ ನಂತರ ಆಸ್ತನಿಗೆ ಕೂಡ ಕಡೆ ಹೋಗೋದಕ್ಕೆ ಬಿಟ್ಬಿಡ್ತಾನೆ. ಆಸ್ತನ ಹಿಂದೆ ಒಬ್ಬ ಹುಡುಗ ನಿಂತಿರ್ತಾನೆ. ಹೇಳ್ತಾನೆ, ಈ ಹುಡುಗ ತುಂಬ ತಮಾಷೆಯಾಗಿದ್ದಾನೆ ಅಂತ. ಮಕ್ಕಳು ಎಂಟ್ರೆನ್ಸ್ ಲಾಬಿಯಲ್ಲಿ ನಿಂತಿರ್ತಾರೆ. ಯಾರ ಬಳಿ ಎಷ್ಟು ಕಡಿಮೆ ಮ್ಯಾಜಿಕ್ ಇರುತ್ತೋ ಬಳಿ ಅಷ್ಟು ಮ್ಯಾಜಿಕಲ್ ಪಕ್ಷಿಗಳು ಕಂಡು ಬರ್ತವೆ. ಬಳಿ ಒಂದು ಕೂಡ ಮ್ಯಾಜಿಕಲ್ ಪಕ್ಷಿಗಳು ಕಂಡು ಬರೋದಿಲ್ಲ ಅಂತ ಎಲ್ಲ ಮಕ್ಕಳು ಯೋಚನೆ ಮಾಡ್ತಿರ್ತಾರೆ. ಇವನು ಇಷ್ಟು ಸ್ಟ್ರಾಂಗ್ ಮ್ಯಾಜಿಷಿಯನ್, ಇವನ ಬಳಿ 4 ಲೀವ್ ಗ್ರಿಮ್ವಾರ್ ಇದೆ, ಮತ್ತೆ ಇಷ್ಟು ಸ್ಟ್ರಾಂಗ್ ಮ್ಯಾಜಿಕಲ್ ಪವರ್ ಇದೆ, ಇವನ ಹತ್ತಿರ ಒಂದು ಕೂಡ ಮ್ಯಾಜಿಕಲ್ ಪಕ್ಷಿಗಳು ಕಂಡು ಬರ್ತಿಲ್ವಲ್ಲ ಅಂತ. ಇವನ ಹಿಂದೆ 2-3 ಹುಡುಗಿಯರು ಬಿದ್ದುಬಿಟ್ಟಿರ್ತಾರೆ. ಆದರೆ ಪಾಪ ಆಸ್ತನ ಹಿಂದೆ 15-16 ಮ್ಯಾಜಿಕಲ್ ಪಕ್ಷಿಗಳು ಬಿದ್ದುಬಿಟ್ಟಿರ್ತವೆ. ಎಲ್ಲರೂ ಆಸ್ತನ ಮೇಲೆ ನಗ್ತಿರ್ತಾರೆ, ಇವನ ಹಿಂದೆ ಎಷ್ಟು ಮ್ಯಾಜಿಕಲ್ ಪಕ್ಷಿಗಳು ಬಿದ್ದುಬಿಟ್ಟಿದಾವಲ್ಲ ಅಂತ. ಆಸ್ತ ಓಡೋಡ್ತಾ ಅಚಾನಕವಾಗಿ ಒಬ್ಬ ವ್ಯಕ್ತಿಗೆ ಗುದ್ಬಿಡ್ತಾನೆ. ಅಂಡ್ ಈ ವ್ಯಕ್ತಿ ತುಂಬಾ ದೊಡ್ಡವನಾಗಿರ್ತಾನೆ ಮತ್ತೆ ತುಂಬಾ ಶಕ್ತಿಶಾಲಿಯಾಗಿ ಕಾಣ್ತಿರ್ತಾನೆ. ಆಸ್ತನಿಗೆ ಅನಿಸ್ತಿರುತ್ತೆ, ಈ ವ್ಯಕ್ತಿ ಕೂಡ ಎಂಟ್ರೆನ್ಸ್ ಎಕ್ಸಾಮ್ ನ ನೀಡೋದಕ್ಕೆ ಬಂದಿರಬಹುದು ಅಂತ. ಅಂಡ್ ಇವನು ಕೂಡ ಕೇಳ್ತಾನೆ, ಗುರು ನಿನಗೆ ಏನಾಗಿಲ್ವಲ್ ತಾನೆ ಅಂತ. ಮತ್ತೆ ಈ ವ್ಯಕ್ತಿ ಅವನ ತಲೆನ ಹಿಡಿದು ಅವನ ಮೇಲಕ್ಕೆತ್ತಿ ತನ್ನ ಕೈಯಿಂದ ಅವನ ತಲೆನ ಪೀಸ್ ಮಾಡಕ್ಕೆ ನೋಡ್ತಿರ್ತಾನೆ. ಮತ್ತೆ ಅವನಿಗೆ ಕೇಳ್ತಾನೆ, ನನ್ನ ಬಗ್ಗೆ ನಿನ್ಗೆ ಗೊತ್ತಿಲ್ವಾ ನಾನು ಯಾರಂತ. ಈ ವ್ಯಕ್ತಿ ಯಾರು ಅಲ್ಲ, ಮ್ಯಾಜಿಕ್ ನೈಟ್ ಸ್ಕ್ವಾಡ್ ನ ಬ್ಲ್ಯಾಕ್ ಬುಲ್ಸ್ ನ ಕ್ಯಾಪ್ಟನ್ ಯಾಮಿ ಆಗಿರ್ತಾನೆ. ಎಲ್ಲ ಮ್ಯಾಜಿಕ್ ನೈಟ್ ನ ತುಂಬಾ ವೇಸ್ಟ್ ಸ್ಕ್ವಾಡ್ ಆಗಿರುತ್ತೆ. ಆದ್ರೆ ಆಸ್ತ ಬರ್ತಾನೆ ಮ್ಯಾಜಿಕ್ ನೈಟ್ ಸ್ಕ್ವಾಡ್ ಕ್ಯಾಪ್ಟನ್ ಒಂದಿಗೆ ಎದುರಾಕೊಂಡ್ ಬಿಡ್ತಾನೆ. ಆಸ್ತನ ತಲೆ ಹೊಡೆಯೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಅವಾಗ ಯಾಮಿಯ ಸ್ಕ್ವಾಡ್ ನ ಇಬ್ರು ಮೆಂಬರ್ ಅಲ್ಲಿಗೆ ಬಂದ್ಬಿಡ್ತಾರೆ, ಫಿನ್ರಲ್ ಮತ್ತೆ ಗೋಡನ್. ಫಿನ್ರಲ್ ಲವರ್ ಬಾಯ್ ಆಗಿರ್ತಾನೆ, ಮತ್ತೆ ಗೋಡನ್ ತುಂಬಾ ಶಾಂತ ಮತ್ತು ಒಳ್ಳೆಯವನಾಗಿರ್ತಾನೆ. ಫಿನ್ರಲ್ ಯಾಮಿಯೊಂದಿಗೆ ಕೇಳ್ತಾನೆ, ನೀವ್ ಇಲ್ಲಿ ಏನ್ ಮಾಡ್ತಿದ್ರ, ಬೇಗನೆ ನಡೀರಿ, ಈವೆಂಟ್ ಇನ್ನೇನು ಸ್ಟಾರ್ಟ್ ಆಗೋದ್ರಲ್ಲಿದೆ. ಇದಕ್ಕೆ ಯಾಮಿ ಹೇಳ್ತಾನೆ, ಏನಿಲ್ಲ, ಮೇಲೆ ಹೋಗುವಂತ ದಾರಿ ನನಗೆ ಮರೆತೋಗಿತ್ತು ಅಷ್ಟೇ. ಅಂಡ್ ಅವಾಗ ಎಂಟ್ರೆನ್ಸ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಯಾಮಿ ಆಸ್ತನನ್ನು ಅಲ್ಲೇ ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆಸ್ತ ಎತ್ತಿಂತ್ಕೊಳ್ತಾನೆ. ಇವನ ಹತ್ತಿರ ಈ ಹುಡುಗ ಮತ್ತೆ ಬರ್ತಿರ್ತಾನೆ. ಇವನ ಹೆಸರು ಸೆಕ್ಕೆ ಆಗಿರುತ್ತೆ. ಅಂಡ್ ಅವನು ಬಂದು ಆಸ್ತನ್ ಜೊತೆ ಫ್ರೆಂಡ್ ಆಗ್ತಾನೆ. ಅಲ್ಲಿ ಎಲ್ಲ 9 ಮ್ಯಾಜಿಕ್ ನೈಟ್ಸ್ ಕ್ಯಾಪ್ಟನ್ಸ್ ಗಳು ಬಂದ್ಬಿಡ್ತಾರೆ. ಎಲ್ರು ತುಂಬಾ ಶಕ್ತಿಶಾಲಿ ಆಗಿರ್ತಾರೆ. ಮತ್ತೆ ಹೇಳಲಾಗುತ್ತೆ, ಇಡೀ ಜಗತ್ನಲ್ಲೇ ಇವ್ರಿಗಿಂತ ತುಂಬಾ ಸ್ಟ್ರಾಂಗ್ ಒಬ್ಬ ವ್ಯಕ್ತಿ ಇದ್ದಾನೆ, ಅವನೇ ವಿಸಿಟ್ ಕಿಂಗ್. ಈ ಕ್ಯಾಪ್ಟನ್ ನ ಹೆಸರು ವಿಲಿಯಂ ಆಗಿರುತ್ತೆ. ಗೋಲ್ಡನ್ ಡನ್ ನ ಕ್ಯಾಪ್ಟನ್ ಆಗಿರ್ತಾನೆ. ಮತ್ತೆ ಇವರ ಸ್ಕ್ವಾಡ್ ಜಗತ್ನಲ್ಲೇ ನಂಬರ್ 1 ಸ್ಕ್ವಾಡ್ ಆಗಿರುತ್ತೆ. ಅಂಡ್ ಎಲ್ಲರ ಕನಸು ಈ ಸ್ಕ್ವಾಡ್ ನ ಜಾಯ್ನ್ ಆಗೋದು. ಅಲ್ಲಿ ಯಾಮಿಯ ಸ್ಕ್ವಾಡ್ ಬ್ಲ್ಯಾಕ್ ಬೋಸ್ ಕೂಡ ಇರುತ್ತೆ, ವೇಸ್ಟ್ ಸ್ಕ್ವಾಡ್ ಆಗಿರುತ್ತೆ. ಈ ಸ್ಕ್ವಾಡ್ ನಲ್ಲಿ ಯಾರು ಕೂಡ ಹೋಗೋದಕ್ಕೆ ನೋಡ್ತಿರಲ್ಲ. ಆಸ್ತ ಸೆಕ್ಕಿನಲ್ಲಿ ಕೇಳ್ತಾನೆ, ವಿಸಿಟ್ ಕಿಂಗ್ ಎಲ್ಲಿ ಅಂತ. ಇದಕ್ಕೆ ಸೆಕ್ಕೆ ಆಸ್ತನಿಗೆ ಹೇಳ್ತಾನೆ, ಅವ್ರು ಇಂಥ ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಬರ್ತಾರ, ಅವರು ನಮ್ಮ ಕಿಂಗ್ಡಮ್ ನ
ಕಿಂಗ್ ಅವ್ರ ಬಳಿ ತುಂಬಾ ಇಂಪಾರ್ಟೆಂಟ್ ಕೆಲಸ ಇರುತ್ತೆ. ವಿಲಿಯಂ ಮೊದಲಿಗೆ ಹೇಳ್ತಾನೆ, ಟೈಮ್ ಬಂದಿದೆ ನಿಮ್ಮ ಎಕ್ಸಾಮ್ ನ ಸ್ಟಾರ್ಟ್ ಮಾಡೋದಕ್ಕೆ. ಅಂಡ್ ತನ್ನ ಮ್ಯಾಜಿಕ್ ನ ಯೂಸ್ ಮಾಡ್ತಾನೆ. ಅಂಡ್ ಆಕಾಶದಿಂದ ಒಂದು ದೊಡ್ಡ ಮರ ಕೆಳಗೆ ಬರುತ್ತೆ. ಅಲ್ಲಿರುವಂತ ಎಲ್ಲ ಕ್ಯಾಂಡಿಡೇಟ್ಸ್ ಗೆ ಒಂದೊಂದು ಮ್ಯಾಜಿಕಲ್ ಬ್ರೂಮ್ ನ ನೀಡ್ತಾನೆ. ಅಂದ್ರೆ ಒಂದು ಮ್ಯಾಜಿಕಲ್ ಪೊರಿಕೆ ಆಗಿರುತ್ತೆ. ಇದು ನಿಮ್ಮ ಮೊದಲ ಟೆಸ್ಟ್ ಆಗಿರುತ್ತೆ. ನೀವೆಲ್ಲರೂ ನಿಮ್ಮ ಮ್ಯಾಜಿಕ್ ನಿಂದ ಆರ್ಬೇಕಾಗಿರುತ್ತೆ ಅಂತ ಎಲ್ಲಾ ಮಕ್ಕಳು ಆರೋಗ್ಯ ಪ್ರಯತ್ನ ಪಡ್ತಿರ್ತಾರೆ. ಎಲ್ಲ ಕ್ಯಾಪ್ಟನ್ ಅವ್ರನ್ನ ಅಬ್ಸರ್ವ್ ಮಾಡ್ತಿರ್ತಾರೆ. ಇವನು ಎಲ್ಲರಿಗಿಂತ ಎತ್ತರದಲ್ಲಿ ಆರ್ತಿರ್ತಾನೆ. ಎಲ್ಲ ಕ್ಯಾಪ್ಟನ್ ಇಂಪ್ರೆಸ್ ಮಾಡ್ಬಿಡ್ತಾನೆ. ಇಲ್ಲಿ ಯಾವಾಗ್ಲೂ ತರ ಆಸ್ತ ಪಾಪ ಆರೋದನ್ನು ಬಿಡಿ ಎಗರಕ್ಕೂ ಕೂಡ ಆಗ್ತಿರೋದಿಲ್ಲ ಈ ಪೊರಕೆನ ಹಿಡ್ಕೊಂಡು. ಅವಾಗ ಈ ಎಲ್ಲಾ ಕ್ಯಾಪ್ಟನ್ ರಲ್ಲಿ ಒಬ್ಬ ಕ್ಯಾಪ್ಟನ್ ಕೆಳಗೆ ಹೋಗಿ ಒಂದ್ ಹುಡುಗಿಗೆ ಬೈತಾನೆ. ಆ ಹುಡುಗಿ ಇವನ ತಂಗಿ ಆಗಿರ್ತಾಳೆ. ಅವನು ಹೇಳ್ತಾನೆ, ನೀನು ಈ ಎಕ್ಸಾಮ್ ನ ನೀಡೋದಕ್ಕೆ ಯಾಕೆ ಬಂದಿದ್ಯಾ? ಸಿಲ್ವರ್ ಫ್ಯಾಮಿಲಿಗೆ ಅವಮಾನ ಮಾಡ್ಬೇಕಂತಾನ? ನೀನು ಈ ಎಕ್ಸಾಮ್ ನಲ್ಲಿ ಪಾಸ್ ಮಾಡೋಕೆ ಆಗಲ್ಲ. ಸುಮ್ನೆ ಮನೆಗೆ ಹೊರಟೋಗ್ಬಿಡು. ಅಂಡ್ ಮತ್ತೆ ಇದನ್ನ ಹೇಳಿ ಅವನು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅಂಡ್ ಈ ಹುಡುಗಿಯ ಹೆಸರು ನೋಯಲ್ ಆಗಿರುತ್ತೆ. ಸಖ್ಯ ಆಸ್ತನಿಗೆ ಹೇಳ್ತಾನೆ, ಟ್ರೈ ಮಾಡ್ತಾ ಇರೋ ಆಸ್ತ, ನೀನು ಇದನ್ನು ಮಾಡಬಲ್ಲೆ ಅಂತ. ನಮ್ಗೆಲ್ಲ ಗೊತ್ತು ಆಸ್ತ ಇದನ್ನು ಮಾಡೋಕೆ ಆಗಲ್ಲ ಅಂತ. ಯಾಕಂದ್ರೆ ಆಸ್ತನ ಬಳಿ ಸ್ವಲ್ಪ ಮ್ಯಾಜಿಕ್ ಪವರ್ ಇಲ್ಲ. ಅಂಡ್ ಇದು ಮತ್ತೆ ಇನ್ನು ಹಲವಾರು ಟೆಸ್ಟ್ ನಲ್ಲಿ ಆಸ್ತ ಸರಿಯಾಗಿನೇ ಮಾಡ್ತಿರೋದಿಲ್ಲ. ನಂತರ ವಿಲಿಯಂ ಮತ್ತೆ ಹೇಳ್ತಾನೆ, ಇವಾಗ ನಿಮ್ಮ ಫೈನಲ್ ಟೆಸ್ಟ್ ನಡೆಯುತ್ತೆ. ನೀವೆಲ್ರೂ ಒಬ್ಬ ಪಾರ್ಟ್ನರ್ ನ ಆಯ್ಕೆ ಮಾಡ್ಕೊಳ್ಬೇಕು. ಅವ್ರ ಜೊತೆ ನೀವು ಫೈಟಿಂಗ್ ಮಾಡೋದಕ್ಕೆ. ಸಖ್ಯ ಆಸ್ತನಲ್ಲಿ ಕೇಳ್ತಾನೆ, ನಡಿ ನಾವಿಬ್ರು ಪಾರ್ಟ್ನರ್ ಆಗೋಣ ಅಂತ. ಅಂಡ್ ಆಸ್ತ ಇವನ ಮಾತನ್ನ ಒಪ್ಕೊಳ್ಬಿಡ್ತಾನೆ. ಇದರ ನಂತರ ಆಸ್ತ ಮತ್ತು ಸಖ್ಯ ತಯಾರಾಗ್ತಾರೆ ಒಬ್ಬರನ್ನೊಬ್ಬರು ಜೊತೆ ಫೈಟ್ ಮಾಡೋದಕ್ಕೆ. ಆಸ್ತ ಸಖ್ಯ ಹೇಳ್ತಾನೆ, ಆಲ್ ದ ಬೆಸ್ಟ್ ಸಖ್ಯ, ನಡಿ ನಾವಿಬ್ರು ನಮ್ಮ ಬೆಸ್ಟ್ ನ ನೀಡೋಣ. ಅಂಡ್ ಯಾರು ಸೋಲ್ತಾರೋ ಅವರು ತಪ್ಪು ತಿಳ್ಕೊಳ್ಳಲ್ಲ ಅಂತ. ಮತ್ತೆ ನಮ್ಮಿಬ್ಬರ ಗೆಳೆತನಕ್ಕೆ ಯಾವುದೇ ತೊಂದರೆ ಬರಬಾರದು ಅಂತ. ಅಂಡ್ ಅವಾಗ ಸಖ್ಯ ತನ್ನ ನಿಜವಾದ ಮುಖನ ತೋರಿಸ್ತಾನೆ. ಆಗ ಆಸ್ತನಿಗೆ ಹೇಳ್ತಾನೆ, ಲಕ್ಷ್ಯ ಕೊಟ್ಟು ಕೇಳು ಗಟರ್ ನಲ್ಲಿರುವಂತಹ ಹಂದಿ, ನಾನು ನಿನ್ನ ಗೆಳೆಯ ಬಿಳಿಯ ಅಲ್ಲ. ನಾನು ನಿನ್ನ ಇದಕ್ಕೆ ಗೆಳೆಯನಾಗಿದ್ದು ಯಾಕಂದ್ರೆ ನನಗೆ ಮೊದಲೇ ಗೊತ್ತಿತ್ತು ಈ ಟೆಸ್ಟ್ ಇರುತ್ತೆ ಅಂತ. ಇದರಲ್ಲಿ ನಮ್ಮ ಅಪೋನೆಂಟ್ ನ ನಾವೇ ಆಯ್ಕೆ ಮಾಡ್ಕೊಳ್ಬೇಕು. ಇದರ ಸಲುವಾಗಿ ನಾನು ನಿನ್ನ ಆಯ್ಕೆ ಮಾಡ್ಕೊಂಡಿರೋದು. ಯಾಕಂದ್ರೆ ನಿನ್ನಂತ ವೀಕ್ ಹುಡುಗನ ಸುಲಭವಾಗಿ ಸೋಲಿಸಿ ನಾನು ಆರಾಮಾಗಿ ಮ್ಯಾಜಿಕ್ ನೈಟ್ ಆಗ್ಬಹುದು ಅಂತ. ಅಂಡ್ ಇದನ್ನ ಹೇಳಿ ಅವನು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆಸ್ತ ಒಂದ್ಸಲ್ಗಿನೇ ಶಾಕ್ ಆಗ್ಬಿಡ್ತಾನೆ. ಯಾಕಂದ್ರೆ ಅವನಿಗೆ ಅನಿಸಿತ್ತು ಅವನಿಗೆ ಅವನ ಮೊದಲ ಗೆಳೆಯ ಸಿಕ್ಕಿದ್ದಾನೆ ಅಂತ. ಅಂಡ್ ಈ ಎಲ್ಲಾ ಮಕ್ಕಳು ಹೇಳ್ತಾರೆ, ಈ ಸಖ್ಯ ಬಾರಿ ಬುದ್ಧಿವಂತಿದ್ದಾನ ಕಂಡ್ರು. ಇವನು ಸರಳವಾಗಿ ಆಸ್ತನನ್ನು ಸೋಲಿಸಿ ಮ್ಯಾಜಿಕ್ ನೈಟ್ ಆಗ್ಬಿಡ್ತಾನೆ. ಛೇ, ಆಸ್ತ ನಮ್ಮಲ್ಲಿ ಯಾರಾದ್ರೂ ಆಯ್ಕೆ ಮಾಡ್ಕೊಂಡಿದ್ರೆ ನಾವು ಆಸ್ತನನ್ನು ಸೋಲಿಸಿ ನಾವ್ ಯಾರಾದ್ರೂ ಗೆದ್ ಬಿಡ್ತಿದ್ವಿ. ಯಾಕಂದ್ರೆ ಇಲ್ಲಿರುವಂತ ಎಲ್ಲರಿಗೂ ಅನಿಸ್ತಿರುತ್ತೆ ಆಸ್ತ ತುಂಬಾ ವೀಕ್ ಮತ್ತೆ ಇವನೊಬ್ಬ ದೊಡ್ಡ ಲೂಸರ್ ಅಂತ. ಸಖ್ಯ ನಗುತ್ತಾ ತಯಾರಾಗ್ತಾನೆ ಫೈಟ್ ಗೋಸ್ಕರ ತನ್ನ ಗ್ರೀಮರ್ ತೆಗೆದುಕೊಂಡು. ಇಲ್ಲಿರುವಂತ ಎಲ್ರು ಮತ್ತೆ ಕ್ಯಾಪ್ಟನ್ ಕೂಡ ಅನ್ಕೊಂಡಿರ್ತಾರೆ ಆಸ್ತನಿಗೆ ಗೆಲ್ಲೋಕೆ ಆಗಲ್ಲ ಅಂತ. ಯಾಕಂದ್ರೆ ಇವರಿಗೆ ಗೊತ್ತಿರೋದಿಲ್ಲ ಆಸ್ತ ಎಂತವನು ಅಂತ. ಇವರ ಫೈಟ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಆಸ್ತ ತನ್ನ ಗ್ರೀಮರ್ ನಿಂದ ತನ್ನ ಕತ್ತಿನ ಹೊರಗೆ ತೆಗಿತಾನೆ. ಸಖ್ಯ ಮೇಲೆ ಬರೀ ಒಂದೇ ಅಟ್ಯಾಕ್ ನ ಮಾಡ್ತಾನೆ. ಸಖ್ಯ ಬ್ಯಾಂಡ್ ಬಜಾಯಿಸ್ಬಿಡ್ತಾನೆ. ಅಲ್ಲಿರುವಂತ ಎಲ್ರು ದಂಗಾಗ್ಬಿಡ್ತಾರೆ, ಏನಿದೇನಾಯ್ತು, ಈ ಹುಡುಗ ಹೇಗ್ ಮಾಡಿದ ಅಂತ. ಅಂಡ್ ಇವನು ಕೂಡ ದೂರದಿಂದ ನಿಂತು ಆಸ್ತನನ್ನ ನೋಡಿ ನಗುತ್ತಿರ್ತಾನೆ. ಎಲ್ಲ ಕ್ಯಾಪ್ಟನ್ ಅವರು ಕೂಡ ಶಾಕ್ ಆಗ್ಬಿಡ್ತಾರೆ. ಆಸ್ತ ತನ್ನ ಕತ್ತಿನ ತನ್ನ ಹೆಗಲ ಮೇಲೆ ಇಟ್ಕೊಂಡು ಮತ್ತೆ ಹೇಳ್ತಾನೆ, ನೀನು ಬಿಟ್ಟುಕೊಳ್ಳು ಸಖ್ಯ, ನನ್ನ ಹೆಸರು ಆಸ್ತ, ನಾನು ಅವನು ಒಂದಲ್ಲ ಒಂದು ದಿನ ಆಗುವ ವಿಸಟ್ ಕಿಂಗ್. ಇದರ ನಂತರ ಇನ್ನು ಹಲವಾರು ಮಕ್ಕಳ ಫೈಟಿಂಗ್ ನಡೆಯುತ್ತೆ. ಅಂಡ್ ಫೈನಲ್ ಆಗಿ ಇವನು ಬಾರಿ ಬರುತ್ತೆ. ಇವನು ಜೊತೆ ಯಾರು ಫೈಟಿಂಗ್ ಮಾಡೋದಕ್ಕೆ ನೋಡ್ತಿರಲ್ಲ. ಯಾಕಂದ್ರೆ ಯಾರು ಸೋಲಕ್ಕೆ ರೆಡಿ ಆಗಿರಲ್ಲ. ಆದ್ರೆ ಇವನು ಬಳಿ ಸಲೀಂ ಬರ್ತಾನೆ. ಇವನ ಮೇಲೆ ಮೊದಲು ಅಟ್ಯಾಕ್ ನ ಮಾಡಿದ್ದು. ಇವನಿಗೆ ಹೇಳ್ತಾನೆ, ಅವತ್ತು ನೀನು ತಪ್ಪಿಸ್ಕೊಂಡಿದ್ದೆ, ಆದ್ರೆ ಇವತ್ತು ನೀನು ತಪ್ಪಿಸ್ಕೊಳ್ಳಕ್ಕೆ ಆಗೋದಿಲ್ಲ ಅಂತ. ಇವರಿಬ್ಬರ ನಡುವೆ ತುಂಬಾ ಭಯಾನಕವಾಗಿ ಫೈಟಿಂಗ್ ನಡೆಯುತ್ತೆ. ಆದ್ರೆ ಕೊನೆಗೆ ಇವನು ತನ್ನ ಮ್ಯಾಜಿಕ್ ನಿಂದ ಸಲೀಂನ ಸೋಲಿಸ್ಬಿಡ್ತಾನೆ. ಇದರ ನಂತರ ಎಂಟ್ರೆನ್ಸ್ ಎಕ್ಸಾಮ್ ಮುಗಿಯುತ್ತೆ. ಅಲ್ಲಿರುವಂತ ಎಲ್ಲಾ ಕ್ಯಾಪ್ಟನ್ ಬಾರಿ ಇರುತ್ತೆ ಆಯ್ಕೆ ಮಾಡಿಕೊಳ್ಳೋದು ಯಾವ ಮಕ್ಕಳನ್ನ ತಮ್ಮ ಸ್ಕ್ವಾಡ್ ನಲ್ಲಿ ತೆಗೆದುಕೊಳ್ಬೇಕು ಅಂತ. ಆದ್ರೆ ಒಂದು ಮಗು ಸಲುವಾಗಿ ಎಲ್ಲಾ ಕ್ಯಾಪ್ಟನ್ ತಮ್ಮ ಕೈನ ಮೇಲೆತ್ತಿದ್ರೆ ಆ ಮಗು ಡಿಸೈಡ್ ಮಾಡ್ಬೇಕಾಗಿರುತ್ತೆ ಅವನು ಯಾವ ಗ್ರೂಪ್ ನಲ್ಲಿಗೆ ಹೋಗ್ಬೇಕು ಅಂತ. ಆದ್ರೆ ಯಾವ ಕ್ಯಾಪ್ಟನ್ ಕೂಡ ತಮ್ಮ ಕೈನ ಮೇಲೆ ಎತ್ತಲಿಲ್ಲ ಅಂದ್ರೆ ಆ ಹುಡುಗ ಫೇಲ್ ಆಗಿದ್ದಾನೆ ಅಂತ. ಬಹಳಷ್ಟು ಮಕ್ಕಳು ಒಬ್ಬೊಬ್ಬರಾಗಿ ಫೇಲ್ ಆಗ್ತಿರ್ತಾರೆ. ಆಸ್ತನಿಗೆ ತುಂಬಾ ಟೆನ್ಷನ್ ಆಗಿರುತ್ತೆ, ನಾನು ಎಲ್ಲಿ ಫೇಲ್ ಆಗ್ಬಿಡ್ತೀನಿ ಅಂತ. ಅಂಡ್ ಮತ್ತೆ ಇವನು ಬಾರಿ ಬರುತ್ತೆ. ಜೀವನದಲ್ಲೇ ಮೊದಲ ಬಾರಿಗೆ 9 ಕ್ಯಾಪ್ಟನ್ರು ತಮ್ಮ ಕೈನ ಮೇಲೆ ಎತ್ತಿರ್ತಾರೆ. ಎಲ್ಲರೂ ಇವನನ್ನ ತಮ್ಮ ಟೀಮ್ ನಲ್ಲಿ ತೆಗೆದುಕೊಳ್ಬೇಕು ಅನ್ಕೊಂಡಿರ್ತಾರೆ. ಇವಾಗ ಇವನು ಡಿಸೈಡ್ ಮಾಡ್ಬೇಕಾಗಿರುತ್ತೆ ತಾನು ಯಾವ ಸ್ಕ್ವಾಡ್ ನಲ್ಲಿ ಹೋಗ್ಬೇಕು ಅಂತ. ಇವನು ಗೋಲ್ಡನ್ ಡಾನ್ ಅಂದ್ರೆ ದ ಬೆಸ್ಟ್ ಸ್ಕ್ವಾಡ್ ಗೆ ಆಯ್ಕೆ ಮಾಡ್ಕೊಳ್ತಾನೆ. ಅಂಡ್ ಇವಾಗ ನಂತರ ಬರುತ್ತೆ ನಮ್ಮ ಆಸ್ತ ತುಂಬಾ ಭಯ ಪಡ್ತಿರ್ತಾನೆ. ಮತ್ತೆ ಮನಸ್ಸಿನಲ್ಲಿ ಇದನ್ನು ಹೇಳ್ತಿರ್ತಾನೆ, ಪ್ಲೀಸ್ ದೇವ್ರೆ
ನನ್ಗೋಸ್ಕರ ಬರೀ ಒಬ್ಬ ಕ್ಯಾಪ್ಟನ್ ಕೈ ಮೇಲೆ ಎತ್ತಲಿ ಸಾಕು ಅಂತ. ಅಂಡ್ ಆಸ್ಥಾನ ಆಪ್ಷನ್ ಶುರು ಆಗುತ್ತೆ. ಆದ್ರೆ ಯಾವ ಕ್ಯಾಪ್ಟನ್ ಕೂಡ ತಮ್ಮ ಕೈನ ಮೇಲೆ ಎತ್ತಲ್ಲ. ಇದರ ಅರ್ಥ ಆಸ್ತಾ ಫೇಲ್ ಆಗಿದ್ದಾನೆ ಅಂತ. ಆಸ್ತಾ ತುಂಬಾ ಡಿಸಪಾಯಿಂಟ್ ಆಗ್ತಾನೆ, ಹಾಗೆ ಅಲ್ಲಿಂದ ಹೊರಟೋಗ್ತಿರ್ತಾನೆ. ಆದ್ರೆ ಆಮಿ ನಿಂತ್ಕೊಳ್ತಾನೆ ಮತ್ತೆ ಹೇಳ್ತಾನೆ, ನಿನಗೆ ಗೊತ್ತಿದೆಯಾ ನೀನು ಫೇಲ್ ಯಾಕೆ ಆಗಿದೀಯಾ ಅಂತ? ಯಾಕಂದ್ರೆ ನೀನು ತುಂಬಾ ವೀಕ್ ಮತ್ತೆ ನಿನ್ನ ಹತ್ತಿರ ಮ್ಯಾಜಿಕ್ ಪವರ್ ಕೂಡ ಇಲ್ಲ. ಮತ್ತೆ ನೀನು ಯೋಚನೆ ಹೇಗ್ ಮಾಡ್ತೀಯಾ, ನೀನು ಮ್ಯಾಜಿಕ್ ನೈಟ್ ಆಗ್ತೀಯಾ ಅಂತ. ಇದರ ನಂತರ ಯಾಮಿ ತನ್ನ ಮ್ಯಾಜಿಕಲ್ ಪವರ್ ನ ತೋರಿಸ್ತಾನೆ. ಇದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ಅಕ್ಕಪಕ್ಕದ ನೆಲ ಅಳ್ಳಾಡ್ತಿರುತ್ತೆ. ಅವನು ಕೆಳಗೆ ಎಗರ್ತಾನೆ, ಆಸ್ತನ ಬಳಿ ಬರ್ತಾನೆ ಮತ್ತೆ ಹೇಳ್ತಾನೆ, ನಾನು ಕೇಳ್ಪಟ್ಟಿದ್ದೇನೆ ನೀನು ವಿಜಟ್ ಕಿಂಗ್ ಆಗ್ಬೇಕು ಅಂತ ಅನ್ಕೊಂಡಿದೀಯಾ ಅಂತ. ನಿನಗೆ ಗೊತ್ತಿದೆ ತಾನೇ, ವಿಜಟ್ ಕಿಂಗ್ ಆಗೋದಕ್ಕೆ ನನ್ನ ಮತ್ತೆ ಆ 8 ಕ್ಯಾಪ್ಟನ್ರ ಸೋಲಿಸ್ಬೇಕಾಗುತ್ತೆ. ನಿನಗೇನ್ ಅನಿಸುತ್ತೆ? 9ಕ್ಕೆ 9 ಕ್ಯಾಪ್ಟನ್ರನ್ನ ಯಾವಾಗ ಜೀವನದಲ್ಲಿ ಕೂಡ ಸೋಲಿಸೋಕೆ ಆಗುತ್ತಾ ಅಂತ. ಇದಕ್ಕೆ ಆಸ್ತಾ ಹೇಳ್ತಾನೆ, ನಾನು ತಿಳ್ಕೊಂಡಿದ್ದೀನಿ, ನಾನು ತುಂಬಾ ವೀಕ್, ನನ್ನ ಬಳಿ ಮ್ಯಾಜಿಕ್ ಇಲ್ಲ. ಆದ್ರೆ ನನಗೆ ಪರಕ್ ಬರಲ್ಲ ನಾನು ಎಷ್ಟು ವೀಕ್ ಅಂತ. ನನಗೆ ಪರಕ್ ಬರಲ್ಲ ನೀವೆಷ್ಟು ಸ್ಟ್ರಾಂಗ್ ಅಂತ. ಆದ್ರೆ ವಿಜಟ್ ಕಿಂಗ್ ಆಗೋದಕ್ಕೆ ನಿಮ್ಮೆಲ್ಲರನ್ನ ಸೋಲಿಸ್ಬೇಕಂದ್ರೆ ನಾನು ನಿಮ್ಮೆಲ್ಲರನ್ನ ಸೋಲಿಸ್ತೀನಿ. ಅಂಡ್ ಒಂದು ದಿನ ನಾನು ಹಾಗೆ ಆಗುವೆ ವಿಜಟ್ ಕಿಂಗ್. ಇದನ್ನ ಕೇಳಿ ಯಾಮಿ ಜೋರಾಗಿ ನಗ್ತಿರ್ತಾನೆ. ಆಸ್ತನಿಗೆ ಹೇಳ್ತಾನೆ, ನನಗೆ ನೀನು ತುಂಬಾ ಇಷ್ಟ ಅದೇ ಹುಡುಗ, ನಾನು ನನ್ನ ಸ್ಕ್ವಾಡ್ ನಲ್ಲಿ ತೆಗೆದುಕೊಳ್ತಿದ್ದೇನೆ. ಮತ್ತೆ ನಿನಗೆ ತುಂಬಾ ಟ್ರೈನಿಂಗ್ ನ ನೀಡ್ತೀನಿ, ನೀನು ಆಗ್ಬಲ್ಲೆ ವಿಜಟ್ ಕಿಂಗ್. ಅಂಡ್ ಜೀವನದಲ್ಲಿ ಮೊದಲ ಬಾರಿಗೆ ಯಾರು ಆಸ್ತನ ಕನಸಿನ ಮೇಲೆ ವಿಶ್ವಾಸ ಮಾಡಿರುತ್ತಾರೆ, ಅವನ ಮೇಲೆ ನಗ್ತಿರಲ್ಲ. ಆಸ್ತಾ ತುಂಬಾ ಖುಷಿ ಆಗ್ತಾನೆ ಮತ್ತೆ ಯಾಮಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಅಂಡ್ ಇದರ ನಂತರ ಎಂಟ್ರೆನ್ಸ್ ಎಕ್ಸಾಮ್ ಮುಗಿಯುತ್ತೆ. ಮತ್ತೆ ಆಸ್ತನ ಹೊಟ್ಟೆ ಕೆಟ್ಟೋಗ್ಬಿಡುತ್ತೆ. ಅವಾಗ ಬಾತ್ರೂಮ್ ಅಲ್ಲಿ ತನ್ನ ಕೆಲಸನ ಮುಗಿಸೋಕೆ ಹೋಗ್ತಾನೆ. ಆದ್ರೆ ಅವಾಗ ಸೆಕೆ ಬರ್ತಾನೆ ಆಸ್ತನ ಅಲ್ಲಿಗೆ ತನ್ನ ಸೋಲಿಗೆ ರಿವೆಂಜ್ ನ ತೆಗೆದುಕೊಳ್ಳೋದಕ್ಕೆ. ಅವನು ಆಸ್ತನ ಮೇಲೆ ತನ್ನ ಮ್ಯಾಜಿಕ್ ನಿಂದ ಲಿಸರ್ಡ್ ನ ಬಿಟ್ಬಿಡ್ತಾನೆ. ಇದೇನಾದ್ರೂ ಆಸ್ತನನ್ನು ಕಚ್ಚಿದ್ರೆ ಆಸ್ತನ ಪ್ರಾಣ ಹೋಗುತ್ತೆ. ಆದ್ರೆ ಅವಾಗ ಅಲ್ಲಿಗೆ ಇವನು ಬಂದ್ಬಿಡ್ತಾನೆ, ಆಸ್ತನನ್ನು ಕಾಪಾಡ್ಬಿಡ್ತಾನೆ. ಸೆಕ್ಕಿನನ್ನು ಭಯಪಡಿಸಿ ಅವನಿಗೆ ಹೇಳ್ತಾನೆ, ನೀನು ಯೋಚನೆನ ಮಾಡೋಕ್ಕೆ ಹೋಗ್ಬೇಡ, ನೀನು ಆಸ್ತನ ಟಕ್ಕರ್ ಅಂತ, ಮತ್ತೆ ಅವನ ಅಕ್ಕಪಕ್ಕದಲ್ಲಿ ಇದ್ದೇನೆ ಅಂತ. ಆಸ್ತ ನನ್ನ ರೈವಲ್, ನೀನು ಸುಮ್ನೆ ಇಲ್ಲಿಂದ ಹೊರಟೋಗ್ಬಿಡು. ಅಂಡ್ ಸೆಕ್ಕೆ ಭಯಪಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಮತ್ತೆ ಆಸ್ತ ಮತ್ತೆ ಇವನು ಅವರಿಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ ತಮ್ಮ ತಮ್ಮ ಗುರಿ ಕಡೆಗೆ. ಜೀವನದಲ್ಲಿ ಮೊದಲ ಬಾರಿಗೆ ಇವರಿಬ್ರು ಜೊತೆಯಲ್ಲೇ ಇರುವುದಿಲ್ಲ. ಮುಂದೆ ಏನಾಯ್ತು ಏನಿಲ್ಲ, ಇವರಿಬ್ಬರ ಮುಂದಿನ ಜರ್ನಿ ಯಾವ ರೀತಿ ಇರುತ್ತೆ ಅಂತ ಮುಂದಿನ ಪಾರ್ಟ್ ನಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೆ ಎನ್ಮೇಲೆ ಯಾವ ಎನಿಮೆ ಅಂದ್ರೆ ತುಂಬಾ ಇಷ್ಟ, ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಪಾರ್ಟ್ ನಲ್ಲಿ ಸಿಗೋಣ. ಟೇಕ್ ಕೇರ್ ಅಂಡ್ ಬಾಯ್ ಬಾಯ್.